Hey guys, stop. Don't scroll and just watch this video. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಇತ್ತೀಚೆಗೆ ಮಾಡಿದಂತ ಆ ಒಂದು ವಿಡಿಯೋ ಸ್ಕಿಲ್ ಇದ್ದವ್ರಿಗೆ ನಮ್ಮಲ್ಲಿ ಕೆಲಸ ಖಾಲಿ ಇದೆ. ಆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ವೈರಲ್ ಆಗಿ ನಮ್ಗೇನಿಲ್ಲ ಅಂತಂದ್ರೂ ಕೆಲಸ ಬೇಕು ಅಂತ 1000ದಿಂದ 2000 ಕಾಲ್ಸ್ ಬಂದಿದೆ. ಆದರೆ ನನಗೆ ಅದರಲ್ಲಿ ಸಿಕ್ಕಿದ್ದು ಕೇವಲ ಸ್ಕಿಲ್ಡ್ ಇರೋಂತಹ ಜನ ಮಾತ್ರ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ನಾವೊಂದು ಕೋರ್ಸ್ನ ತರ್ತಾ ಇದ್ದೀವಿ ಆ್ಯಂಡ್ ಅದು ಈ 1000 ಅಲ್ಲ, ಕರ್ನಾಟಕದ ಕೋಟ್ಯಾಂತರ ಜನರಿಗೆ ಉಪಯೋಗ ಆಗುತ್ತೆ. ಆ್ಯಂಡ್ ಈ ಕೋರ್ಸು ಫಸ್ಟ್ ಟೈಮ್ ಕನ್ನಡದಲ್ಲಿ ನಾನು ಕಾಂಟೆಂಟ್ ಕ್ರಿಯೇಷನ್ ಕೋರ್ಸನ್ನು ಅಫಿಷಿಯಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಡಿಜಿಟಲ್ ಮಾಧ್ಯಮ ಅಕಾಡೆಮಿಯಲ್ಲಿ. ಎಲ್ಲೋ ಒಂದು ಕಡೆ ನಾವು ನಾವು ಓದಿರುವಂತಹ ಸರ್ಟಿಫಿಕೇಟ್ನ ಇಟ್ಕೊಂಡು ನಾವು ಜಾಬ್ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡಿದ್ರೆ ಅದು ನಮ್ಮ ಮೂರ್ಖತನ. ನಮ್ಮಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಕ್ರಿಯೇಟಿವಿಟಿ ಮತ್ತು ಸ್ಕಿಲ್ಸ್ ಇಲ್ದಲೇ ಇದ್ದರೆ ನಮಗೆ ಯಾವ ಕಂಪ್ನಿನೂ ಕೂಡ ಜಾಬ್ ಆಪರ್ಚುನಿಟಿ ಕೊಡೋದಿಲ್ಲ. ಸೊ ಹಾಗಾಗಿ ಸ್ಕಿಲ್ ಮತ್ತು ಕ್ರಿಯೇಟಿವಿಟಿ ಎರಡೂ ಬೇಕು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಅಂದರೆ ನೀವು ನಮ್ಮ ಕೋರ್ಸ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಲೈವ್ ಕ್ಲಾಸಸ್ ಆಗಿರುತ್ತೆ. ಬೇರೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಕೋರ್ಸ್ ಥರ ನಾನಿಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಮಾಡೋದಿಲ್ಲ. ಆ್ಯಂಡ್ ಇದು ಕಂಪ್ಲೀಟಾಗಿ ಎವ್ರಿ ಡೇ 1 hour ಲೈವ್ ಕ್ಲಾಸಸ್. ಹಲೋ ಸ್ನೇಹಿತರೆ, ಇತ್ತೀಚೆಗೆ ನಾವು ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆ ಕಂಟೆಂಟ್ನ ನೋಡಿ ಸುಮಾರು ಒಂದು 4000ಕ್ಕಿಂತ 5000 ಜನ ಕಾಲ್ ಮಾಡಿದರು ನಮಗೆ. ಆದರೆ ಆ ವಿಡಿಯೋ ವ್ಯೂಸ್ನ ನೀವು ನೋಡಿದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿತ್ತು. ಎಷ್ಟು ವ್ಯೂಸ್ ಬಂದಿದೆಯೋ ಅಷ್ಟೇ ಕಾಲ್ಸ್ ಕೂಡ ಬಂತು. ಅಂದರೆ ನನಗನ್ಸಿದ್ದಿಷ್ಟೇ, ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಇದೆಯಾ? ಅದರಲ್ಲೂ ನಾನು ಎಸ್ಪೆಷಲಿ ಆ ವಿಡಿಯೋದಲ್ಲಿ ಹೇಳ್ದಂಗೆ ಬರೀ ಕನ್ನಡಿಗರಿಗೆ ಮಾತ್ರ ಜಾಬ್ ಕೊಡ್ತೀವಿ ಅಂತ ಹೇಳಿದ್ದೆ. ಆದರೆ ಜಾಬ್ ಕೊಡ್ತೀವಿ ಅಂದಂಥ ನಮಗೆ ಬಂದಂಥ ರೆಸ್ಯೂಮ್ಸ್ಗಳು ನೋಡಿದ್ರೆ ಕಂಪ್ಲೀಟಾಗಿ ಎಲ್ಲರೂ ಡಿಗ್ರಿ ಹೋಲ್ಡರ್ಸೇ, ಬಟ್ ಸ್ವಲ್ಪನೂ ಕ್ರಿಯೇಟಿವ್ನೆಸ್ ಇಲ್ಲ, ಅವರಲ್ಲಿ ಸ್ಕಿಲ್ಸೇ ಇರಲಿಲ್ಲ. ಸೊ ಹಾಗಾಗಿ ನಾವೊಂದು ಪ್ಲ್ಯಾನ್ ಮಾಡಿ ಒಂದು ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಡಿಜಿಟಲ್ ಮಾಧ್ಯಮ ಅಕಾಡೆಮಿ. ಸೊ ಈ ಡಿಜಿಟಲ್ ಮಾಧ್ಯಮ ಅಕಾಡೆಮಿಯಲ್ಲಿ ಯಾರೆಲ್ಲ ಡಿಗ್ರಿ ಹೋಲ್ಡರ್ಸ್ ಇರ್ತೀರಾ, PU ಹೋಲ್ಡರ್ಸ್ ಇರ್ತೀರಾ, SLC ಆಗಿದೆ ನಿಮ್ಮದು ಕಂಪ್ಲೀಟಾಗಿ, ಸೊ ಬಟ್ ನಿಮ್ಗಾದರೂ ಇನ್ನೂ ಜಾಬ್ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಏನು ಅಂತ ಅಂದರೆ ವೀಡಿಯೋಸು. ಸೊ ಆ ವೀಡಿಯೋಸ್ನ ನೀವು ಎಡಿಟಿಂಗ್ ಮಾಡೋದು ಕಲಿತ್ರೆ ಅಥವಾ ಕಾಂಟೆಂಟ್ ಕ್ರಿಯೇಷನನ್ನು ಕಲಿತ್ರೆ, ಸೊ ನಿಮಗೆ ನೀವು ಅಂದ್ಕೊಂಡಷ್ಟು ಸಂಬಳ ಸೆಲ್ಫ್ ಎಂಪ್ಲಾಯ್ಮೆಂಟಾಗಿ ನೀವೇ ದುಡ್ಡು ಕೊಡ್ಬೋದು. ಅಂಥ ಒಂದು ಆಪರ್ಚುನಿಟಿನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಡಿಜಿಟಲ್ ಮಾಧ್ಯಮ ಪ್ರೌಡ್ಲಿ ಪ್ರೆಸೆಂಟ್ಸ್ ಇಟ್ಸ್ ಅಕಾಡೆಮಿಕ್ ಕೋರ್ಸ್. ಸೊ ಈ ಕೋರ್ಸ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ತುಂಬ ಸಿಂಪಲ್ಲಾಗಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಅಷ್ಟೇ ಎಲ್ಲರೂ ಕೇಳಿದ್ರಿ ಕಾಂಟೆಂಟ್ ಕ್ರಿಯೇಷನ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಸರ್ ಏನು ಪ್ರೈಸಲ್ಲಿ ಸಿಗ್ತಾ ಇದೆ ಕೋರ್ಸಸ್ ಅಂತ. ಸೊ ನೀವು ಮಾರ್ಕೆಟಲ್ಲಿ ನೋಡ್ಬೋದು, ಹೆಚ್ಚು ಕಡಿಮೆ ಒಂದು ಎಡಿಟಿಂಗ್ ಸ್ಕಿಲ್ಸ್ನ ಕಲಿಬೇಕು ಅಂತಂದರೆ ನಾನಿಲ್ಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಹೆಸರನ್ನ ತಗೊಳ್ಳೋದಿಲ್ಲ. ಆದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗೆ ಹೋದ್ರೂ ಮಿನಿಮಮ್ 3 to 6 months ಕೋರ್ಸ್ ಅಂತ ತೊಗೊಂಡ್ರೆ 50,000 ಹಿಡಿದು 5 ಲಕ್ಷದವರೆಗೂ ಕೋರ್ಸ್ ಇರುತ್ತೆ. ಆದರೆ ಅಂಥದ್ದೇನಿರುತ್ತೆ ಅದರಲ್ಲಿ? ಅದರಲ್ಲಿ ಏನು ಕಲಿಸ್ತಾರೆ ಸ್ನೇಹಿತರೆ? ನೀವು ಯೋಚನೆ ಮಾಡಬೇಕು. ಸ್ಕಿಲ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ನನ್ನ ಕೋರ್ಸ್ಗೆ ಯಾರು ಬರ್ತಾರೆ ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು, ಪ್ರತಿಯೊಂದು ವಿಡಿಯೋಗಳನ್ನು ನೀವು ಯೂಟ್ಯೂಬಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಕಂಟೆಂಟ್ ಸಿಗುತ್ತೆ. ಹಾಫ್ ನಾಲೆಡ್ಜ್ ಅಂತ ಕರಿತೀವಿ ನಾವು ಅದನ್ನು. ಸೊ ನೀವು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಫುಲ್ ಟೈಮ್ ವಿಡಿಯೋ ಎಡಿಟರ್ ಆಗಬೇಕು ಅಂತ ಅಂದರೆ ಹಾಫ್ ನಾಲೆಡ್ಜ್ ಇಟ್ಕೊಂಡು ಜಾಬ್ ಆಪರ್ಚುನಿಟೀಸಿಗೆ ಟ್ರೈ ಮಾಡಿದ್ರೆ ನಿಮಗೆ ಜಾಬ್ ಆದರೂ ಯಾರು ಕೊಡ್ತಾರೆ? ಸೊ ಹಾಗಾಗಿ ಈ ಸ್ಕ್ರಾಲಿಂಗ್ ಆಗ್ತಾ ಇರುವಂಥ ವೀಡಿಯೋಸ್ನ ಮತ್ತು ಯೂಟ್ಯೂಬಲ್ಲಿ ಬರುವಂತಹ ಅರ್ಧಂಬರ್ಧ ಹಾಫ್ ನಾಲೆಡ್ಜ್ ಎಪಿಸೋಡ್ಸ್ನ ನೋಡೋದನ್ನು ಬಿಟ್ಟು ಕಂಪ್ಲೀಟಾಗಿ ಒಂದು ಕೋರ್ಸ್ ತಂದಿದ್ದೀನಿ. ಆ್ಯಂಡ್ ಈ ಆಪರ್ಚುನಿಟಿನ ಬಳಸ್ಕೊಳ್ಳಿ. ಎಸ್ ಸ್ನೇಹಿತರೆ, ನೀವು ಕೇಳಿರುವಂತಹ ಈ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ನ ಪ್ರೈಸ್ ಬಂದು ತುಂಬಾ ಅಫೋರ್ಡಬಲ್ ಆಗಿದೆ. ಆನ್ಲೈನ್ ಕೋರ್ಸನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಅನಿಸಿದ್ದು ಕಾಂಟೆಂಟ್ ಕ್ರಿಯೇಷನ್ನಿಂದ ನಾವು ಕೂಡ ದುಡಿತಾ ಇದ್ದೀವಿ ಆ್ಯಂಡ್ ನೀವು ಕೂಡ ಅರ್ನ್ ಮಾಡ್ಬೋದು. ಬಟ್ ಸ್ಕಿಲ್ಸ್ ಇರಬೇಕು ಆ್ಯಂಡ್ ನಿಮ್ಮ ಬ್ರೈನ್ ವರ್ಕ್ ಆಗಬೇಕು ಆ್ಯಂಡ್ ಸ್ಮಾರ್ಟಾಗಿ ಪ್ಲೇ ಮಾಡಬೇಕು. ಯಾಕೆಂದರೆ ಇವತ್ತು ನಮ್ಮ ಪಾಪ್ಯುಲೇಷನ್ 6 ಕೋಟಿ ಜನಸಂಖ್ಯೆ ಇದೆ. 6 ಕೋಟಿಯಲ್ಲಿ ಮಿನಿಮಮ್ ಸ್ನೇಹಿತರೆ 4ರಿಂದ 5 ಕೋಟಿ ಜನಸಂಖ್ಯೆಯಷ್ಟು ಜನ ಇವತ್ತು ಸೆಲ್ ಫೋನ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಅಮ್ಮಮ್ಮ ಅಂದ್ರೆ 3 ಕೋಟಿ ಜನಸಂಖ್ಯೆ
ಸೊ ಅದರಲ್ಲೂ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ಯೂಸ್ ಮಾಡುವಂಥ ಜನಸಂಖ್ಯೆ 3 ಕೋಟಿಗಿಂತ ಜಾಸ್ತಿ ಇದೆ. ಹಾಗಿದ್ರೆ ನೀವು ಒಂದ್ಸಲ ಯೋಚನೆ ಮಾಡಿ, ಯಾವುದೇ ಒಂದು ಫೀಲ್ಡ್ನಲ್ಲಿ ಕಾಂಪಿಟೇಷನ್ ಬೆಳಿಬೇಕು ಅಂತ ಅಂದರೆ ಮಿನಿಮಮ್ ಔಟ್ ಆಫ್ ದ ಪಾಪ್ಯುಲೇಷನ್ 10% ಆದ್ರೂ ಕಾಂಟೆಂಟ್ ಕ್ರಿಯೇಟರ್ಸ್ ಇರಬೇಕು. ಹಾಗಾದರೆ ನಾನು ನಿಮಗೆ ಕೇಳೋ ಒಂದೇ ಒಂದು ಪ್ರಶ್ನೆ, 3 ಕೋಟಿ ಜನಸಂಖ್ಯೆಗೆ ನಮ್ಮಲ್ಲಿ ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಜನ ಇದ್ದಾರೆ? ಹಾಗಾದರೆ ನಾವು ಪ್ರತಿನಿತ್ಯ ಕಾಂಟೆಂಟ್ ಕ್ರಿಯೇಷನ್ನ ಮಾಡ್ತಾ ಇರೋರು ಎಷ್ಟು ವ್ಯೂಸ್ನ ತಗೊಳ್ತಾ ಇದ್ದೀವಿ, ಎಷ್ಟು ಜನರನ್ನ ರೀಚ್ ಮಾಡ್ತಾ ಇದ್ದೀವಿ? ಸೊ ಈ ಒಂದು ಅನಾಲಿಟಿಕ್ಸ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಕಾಂಟೆಂಟ್ ಕ್ರಿಯೇಷನ್ಗೆ ಇನ್ನೂ 10,000 ಜನ ಉಟ್ಕೊಂಡ್ರು ಕೂಡ ಇಲ್ಲಿ ವ್ಯಾಲ್ಯೂ ಇದ್ದೇ ಇರುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಆದರೆ ಕಂಟೆಂಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೂಕ್ ವಿಡಿಯೋನ ಹೇಗೆ ಮಾಡಬೇಕು, ವ್ಯೂವರ್ಸ್ ಅಟೆನ್ಷನ್ನ ಹೇಗೆ ಗ್ರ್ಯಾಬ್ ಮಾಡಬೇಕು, ಸೊ ಎಲ್ಲವನ್ನು ಬಿಟ್ಟು ಅವ್ರಿಗೆ ಅನ್ನಿಸ್ದಾಗೆ ನಾನು ಕಾಂಟೆಂಟ್ ಕ್ರಿಯೇಟರ್ ಅಂತ ಪ್ರೊಫೈಲ್ ಪೇಜ್ನ ಟ್ಯಾಗ್ ಮಾಡಿಕೊಂಡು ಅವ್ರಿಗೆ ಮನಸ್ಸಿಗೆ ಬಂದಿದ್ದನ್ನು ಕಂಟೆಂಟನ್ನು ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಆ್ಯಂಡ್ ನೀವೇನಾದರೂ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ, ಆ್ಯಂಡ್ ನನಗೆ ಇಷ್ಟೊಂದು ಜನ ಮೆಸೇಜ್ ಮಾಡಿದ್ರಲ್ವಾ, ಸೊ ಇವರೆಲ್ಲರೂ ಕೂಡ ನನಗೆ ಕೇಳಿದಿಷ್ಟೇ, ನನಗೆ ಕೆಲಸ ಕಲಿಸಿ ಅಂತ. ಸೊ ಹಾಗಾಗಿ ಈ ಆಪರ್ಚುನಿಟಿನ ನಿಮಗೆ ತಂದಿದ್ದೀನಿ. ಹಾಗೆ ನೀವೇನಾದರೂ ಕಾಂಟೆಂಟ್ ಕ್ರಿಯೇಷನ್ ಜೊತೆಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಬೇಕು ಅಂತ ಅಂದರೆ ಸಿಗುತ್ತೆ. ಆ್ಯಂಡ್ ಮೇಟಾ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಷನ್ ಕೋರ್ಸ್ನು ಕೂಡ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಪ್ರೈಸ್ ಕೂಡ, ಆ್ಯಂಡ್ ಇವ್ರು ಎಷ್ಟು ನಾಲೆಡ್ಜ್ಫುಲ್ ಇದ್ದಾರೆ, ನನಗೆ ಗೈಡ್ ಮಾಡುವಂಥದ್ದು, ಮೆಂಟರ್ಶಿಪ್ ಮಾಡುವಂಥದ್ದು. ಸೊ ಇವತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಹಿಂದುಳಿತಾ ಇರೋದು ಲ್ಯಾಕ್ ಆಫ್ ಮೆಂಟರ್ಶಿಪ್. ಸೊ ಈ ಮೆಂಟರ್ಶಿಪ್ ನಮಗೇನಾದರೂ ಸಿಕ್ಕಿದ್ದೇ ಆದರೆ ಬಿಗಿನಿಂಗ್ ಸ್ಟೇಜಲ್ಲಿ ನಮ್ಮ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಅದನ್ನು ತಲೆಯಲ್ಲಿಟ್ಕೊಳ್ಳಿ. ನಿಮಗೆ ಕಾಂಟೆಂಟ್ ಕ್ರಿಯೇಷನ್ ಕೋರ್ಸ್ ಆಗಿರಲಿ, ವಿಡಿಯೋ ಎಡಿಟಿಂಗ್ ಕೋರ್ಸ್ ಆಗಿರಲಿ, ಮೆಟಾ ಕೋರ್ಸ್ ಆಗಿರಲಿ, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಷನ್, ಇದು ಯಾವುದೇ ಕಾಂಟೆಂಟ್ ಕ್ರಿಯೇಷನ್ ಕೋರ್ಸ್ನ ನೀವೇನಾದರೂ ತೊಗೊಬೇಕು ಅಂತ ಇದ್ದರೆ ಕೆಳಗಡೆ ಇರೋ ಲಿಂಕನ್ನು ಬಳಸಿ ಆ್ಯಂಡ್ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ಜಸ್ಟ್ $199 ಕೊಟ್ಟು ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ನನ್ನ ಜೊತೆಗೆ ನೀವು ಮಾತಾಡ್ಬೋದು. ನೀವು ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನನ್ನ ಹತ್ರ ಡೀಪಾಗಿ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ನೀವು ಸುಮ್ಮನೆ ಎಲ್ಲೆಲ್ಲೋ ಕಾಂಟೆಂಟ್ ಕ್ರಿಯೇಷನ್ ಕೋರ್ಸ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಕನ್ಸಲ್ಟೇಷನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವಿಲ್ಲಿರೋದೆ ಯಾರೆಲ್ಲ ಅಪ್ಕಮಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಯಾರೆಲ್ಲ ಅವರ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದಾರೆ, ವಿಡಿಯೋ ಎಡಿಟಿಂಗಲ್ಲಾಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ಕಲ್ಲಾಗಿರಲಿ, ಅಥವಾ ಯಾವುದೇ ಒಂದು ಸ್ಟಾರ್ಟಪ್ ಕಂಪನಿ ಇದ್ದರೆ ಸೊ ಅವ್ರಿಗೆ ಡಿಜಿಟಲ್ ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋಂಥವ್ರಿದ್ರೆ ಜಸ್ಟ್ ಅವರು ನಾನು ಕೊಟ್ಟಿರುವ ಕೆಳಗಡೆ ಇರುವಂಥ ಲಿಂಕನ್ನು ಯೂಸ್ ಮಾಡಿ 10 ಮಿನಿಟ್ಸ್ ಆಫ್ ಕನ್ಸಲ್ಟೇಷನನ್ನು ನೀವು ತೊಗೊಂಡ್ರೆ ಸಾಕು. ಸೊ ನಿಮಗೊಂದು ನಾಲೆಡ್ಜ್ ಸಿಗುತ್ತೆ. ಆ್ಯಂಡ್ ನಾವು ಯಾವ ರೀತಿ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡಿ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳಿ. ಸೊ ವೀಕ್ಷಕರೇ, ನಾನು ಹೇಳಿರೋದು ಅಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಕೋರ್ಸ್ನಲ್ಲಿ ಏನೆಲ್ಲ ಇರುತ್ತೆ, ಸೊ ನೀವು ಈ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು, ಸೊ ಇಷ್ಟೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸಿಂಪಲ್, ಏನು ಯೋಚನೆ ಮಾಡಬೇಡಿ, ಫಸ್ಟು ಕನ್ಸಲ್ಟೇಷನ್ನ ಬುಕ್ ಮಾಡಿ. ಸೊ ಕನ್ಸಲ್ಟೇಷನ್ಗೆ ಬಂದಾಗ ನಾನೇ ಖುದ್ದಾಗಿ ನಿಮ್ಮ ಜೊತೆ ಮಾತಾಡಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ಅಲ್ಲೇ ನಿಮ್ಗೊಂದು ಐಡಿಯಾ ಬರುತ್ತೆ, ಸೊ ನೀವು ಇದರಿಂದ ಹಣ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಹೇಳಿಬಿಟ್ಟು. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಏಕೆಂದರೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಅಂದರೆ, ನನಗೆ ಬಂದಂಥ ಕಾಲ್ಸು ಒಂದಲ್ಲ ಎರಡಲ್ಲ, ಸುಮಾರು 1,500 ಮೆಸೇಜಸ್ ಆ್ಯಂಡ್ ಕಾಲ್ಸ್ನ ನಾನು ಅಟೆಂಡ್ ಮಾಡಿದ್ದೀನಿ ಔಟ್ ಆಫ್ 1 ಮಿಲಿಯನ್ ಪ್ಲಸ್ ವ್ಯೂಸ್. ಬಟ್ ಅದರಲ್ಲಿ ನನಗೆ ಸಿಕ್ಕಿರುವಂತಹ ಕ್ರಿಯೇಟಿವ್ ಆ್ಯಂಡ್ ಸ್ಕಿಲ್ಡ್ ಗೈಸ್ ಇರೋದು ಜಸ್ಟ್ 50 to 100 ನಂಬರ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಅಷ್ಟು ಕಡಿಮೆ ಸ್ಕಿಲ್ಡ್ ಜನ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನನಗೆ ನಂಬಕ್ಕಾಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ ನಾವು ನಾವು ಓದಿರುವಂತಹ ಸರ್ಟಿಫಿಕೇಟ್ನ ಹಿಡ್ಕೊಂಡು ನಾವು ಜಾಬ್ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡಿದ್ರೆ ಅದು ನಮ್ಮ ಮೂರ್ಖತನ. ನಮ್ಮಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಕ್ರಿಯೇಟಿವಿಟಿ ಮತ್ತು ಸ್ಕಿಲ್ಸ್ ಇಲ್ದಲೇ ಇದ್ದರೆ ನಮಗೆ ಯಾವ ಕಂಪ್ನಿನೂ ಕೂಡ ಜಾಬ್ ಆಪರ್ಚುನಿಟಿ ಕೊಡೋದಿಲ್ಲ. ಸೊ ಹಾಗಾಗಿ ಸ್ಕಿಲ್ ಮತ್ತು ಕ್ರಿಯೇಟಿವಿಟಿ ಎರಡೂ ಬೇಕು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಅಂದರೆ ನೀವು ನಮ್ಮ ಕೋರ್ಸ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಲೈವ್ ಕ್ಲಾಸಸ್ ಆಗಿರುತ್ತೆ. ಬೇರೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಕೋರ್ಸ್ ಥರ ನಾನಿಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಮಾಡೋದಿಲ್ಲ. ಆ್ಯಂಡ್ ಇದು ಕಂಪ್ಲೀಟಾಗಿ ಎವ್ರಿ ಡೇ 1 hour ಲೈವ್ ಕ್ಲಾಸಸ್.